ವೀಕ್ಷಕರೇ ನಮಸ್ಕಾರ. ಈ ದಿನದ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತ್. ನಟ ಯುವರಾಜ್ ಕುಮಾರ್ ಡೈವರ್ಸ್ ಕೇಸ್ ಆಗಸ್ಟ್ 23ಕ್ಕೆ ವಿಚಾರಣೆ ಮುಂದೂಡಿದ ಕೋರ್ಟ್. ಪವರ್ ಟಿವಿ ಪ್ರಸಾರಕ್ಕೆ ಅನುಮತಿ ನೀಡದ ಕೋರ್ಟ್. ಕರಡಿ ಕಾಟಕ್ಕೆ ಕಂಗಾಲಾದ ಕೊಪ್ಪಳದ ಜನರು. ಕರಡಿ ಸುರಕ್ಷಿತ ಪ್ರದೇಶವೆಂದು ಘೋಷಿಸಿ ಸುಮ್ಮನಾದ ಸರ್ಕಾರ. ರಾಜ್ಯದಲ್ಲಿ ಡೆಂಗು ಮಹಾಮಾರಿಗೆ ಮತ್ತೊಂದು ಬಲಿ. ಮೈಸೂರಿನಲ್ಲಿ ಆರೋಗ್ಯಾಧಿಕಾರಿ ಸಾವು. ದಿಲ್ಲಿಯಲ್ಲಿ ತಮಟೆ ಸದ್ದಿಗೆ ಹೆಜ್ಜೆ ಹಾಕಿದ ಸೂರ್ಯಕುಮಾರ್ ಯಾದವ್. ವಿಡಿಯೋ ವೈರಲ್. ಸ್ಟಿಂಗ್ ಆಪರೇಷನ್ ನೆಪದಲ್ಲಿ ಸುಲಿಗೆ. ರಾಜ್ ನ್ಯೂಸ್ ಚಾನೆಲ್ ಸಿಬ್ಬಂದಿ ಬಂಧನ. ತಲೆಮರೆಸಿಕೊಂಡ ಬೋಲೆ ಬಾಬಾ. ಸ್ವಯಂ ಘೋಷಿತ ದೇವಮಾನವನ ನಿವಾಸದ ಮೇಲೆ ಪೊಲೀಸರ ದಾಳಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ. ದೊಡ್ಡ ಮಗನ ಬಗ್ಗೆ ಕೊನೆಗೂ ಮೌನ ಮುರಿದ ಸುಮಲತಾ. ರಾಜ್ಯಗಳಿಗೆ ಬಿಗ್ ಅಲರ್ಟ್. ಬರ್ತಿದೆ ಮತ್ತೊಂದು ವೈರಸ್. ಮಹಾರಾಷ್ಟ್ರದಲ್ಲಿ 8 ಪ್ರಕರಣ ದಾಖಲು. ಎಲ್ಇಡಿ ಲೈಟ್ ವಿರುದ್ಧ ಕಾರ್ಯಾಚರಣೆಗಿಳಿದ ಸಂಚಾರಿ ಪೊಲೀಸ್. 1500ಕ್ಕೂ ಹೆಚ್ಚು ಪ್ರಕರಣ ದಾಖಲು. ಇದಿಷ್ಟು ಈ ದಿನದ ಬ್ರೇಕಿಂಗ್ ನ್ಯೂಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.